ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ರಂತಿದೇವನ ಕಥೆಯನ್ನು ಕೇಳುತ್ತಿದ್ದೇವೆ. ರಂತಿದೇವನು ಪ್ರತಿ ಜೀವಿಯಲ್ಲೂ ದೇವೋತ್ತಮ ಪರಮಪುರುಷನು ಇದ್ದಾನೆಂಬುದನ್ನು ಗ್ರಹಿಸಿದ್ದನು. ಅವನು ಬ್ರಾಹ್ಮಣ ಮತ್ತು ಚಂಡಾಲ ಇವರಿಬ್ಬರಲ್ಲೂ ದೇವರಿದ್ದಾನೆಂದು ಗ್ರಹಿಸಿದ್ದನು. ಸ್ವಯಂ ಭಗವಂತ ಭಗವದ್ಗೀತೆಯಲ್ಲಿ ದೃಢೀಕರಿಸಿರುವಂತೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನೀಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ವಿನೀತನಾದ ಸಾಧುಪುರುಷನು ತನ್ನ ನೈಜ ಜ್ಞಾನ ಬಲದಿಂದ ಪಂಡಿತನಾದ ಸಂಭಾವಿತ ಬ್ರಾಹ್ಮಣನನ್ನು, ಗೋವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ಶ್ವಪಚನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ. ಪಂಡಿತನು ಸಕಲ ಜೀವಿಗಳಲ್ಲೂ ದೇವೋತ್ತಮ ಪರಮಪುರುಷನು ಇರುವುದನ್ನು ಗ್ರಹಿಸುತ್ತಾನೆ. ರಂತಿದೇವನು ಅತಿಥಿಗೆ ತನ್ನ ಆಹಾರದಲ್ಲಿ ಒಂದು ಪಾಲನ್ನು ನೀಡಿದನು. ಅನಂತರ ಉಳಿದ ಆಹಾರವನ್ನು ತನ್ನ ಬಂಧುಗಳೊಂದಿಗೆ ಹಂಚಿಕೊಂಡ ರಂತಿದೇವನು ಇನ್ನೇನು ಊಟ ಮಾಡಬೇಕು ಎನ್ನುವಷ್ಟರಲ್ಲಿ ಶೂದ್ರನೊಬ್ಬನು ಆಗಮಿಸಿದನು. ಶೂದ್ರನನ್ನು ದೇವೋತ್ತಮ ಪರಮಪುರುಷನ ಬಂಧುವಾಗಿ ಕಂಡ ರಂತಿದೇವನು ಅವನಿಗೆ ತನ್ನ ಪಾಲಿನ ಆಹಾರವನ್ನು ನೀಡಿದನು. ರಂತಿದೇವನು ಪ್ರತಿಯೊಬ್ಬರನ್ನೂ ದೇವೋತ್ತಮ ಪರಮಪುರುಷನ ಒಂದು ಅಂಶವಾಗಿ ಕಂಡಿದ್ದರಿಂದ ಅವನು ಬ್ರಾಹ್ಮಣ, ಶೂದ್ರ, ಬಡವ, ಬಲ್ಲಿದ ಎಂದು ಭೇದ ಭಾವ ಎಣಿಸಲಿಲ್ಲ. ಇಂತಹ ಸಮಾನ ದೃಷ್ಟಿಯನ್ನು ಸಮದರ್ಶಿನಃ ಎಂದು ಕರೆಯಲಾಗುತ್ತದೆ. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ ಹಾಗೂ ಪ್ರತಿ ಜೀವಿಯು ಭಗವಂತನ ಒಂದು ಅಂಶ ಎಂಬುದನ್ನು ಅರ್ಥ ಮಾಡಿಕೊಂಡವರು ಬ್ರಾಹ್ಮಣ, ಶೂದ್ರ, ಬಡವ, ಬಲ್ಲಿದ ಎಂಬ ಭೇದ ಭಾವವನ್ನು ಮಾಡುವುದಿಲ್ಲ. ಅಂತಹ ವ್ಯಕ್ತಿಯು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ. ಭೇದ ಭಾವ ಇಲ್ಲದೆ ಅವರೊಂದಿಗೆ ಸಮಾನವಾಗಿ ವರ್ತಿಸುತ್ತಾನೆ. ಶೂದ್ರನು ಹೊರಟು ಹೋದ ನಂತರ ಮತ್ತೊಬ್ಬ ಅತಿಥಿಯು ತನ್ನ ನಾಯಿಗಳ ಪರಿವಾರದೊಂದಿಗೆ ಆಗಮಿಸಿ ಹೀಗೆ ಹೇಳಿದನು: ಹೇ ದೊರೆಯೇ, ನಾನು ಮತ್ತು ನನ್ನ ಶ್ವಾನ ಪರಿವಾರ ಹಸಿವಿನಿಂದ ಬಳಲಿದ್ದೇವೆ. ದಯವಿಟ್ಟು ನಮಗೆ ತಿನ್ನಲು ಏನನ್ನಾದರೂ ಕೊಡು. ಮಹಾರಾಜ ರಂತಿದೇವನು ಉಳಿದ ಆಹಾರವನ್ನು ಅತಿಥಿಗಳಾಗಿ ಆಗಮಿಸಿದ ನಾಯಿಗಳಿಗೆ ಮತ್ತು ಆ ನಾಯಿಗಳ ಒಡೆಯನಿಗೆ ಬಲು ಗೌರವದಿಂದ ಅರ್ಪಿಸಿದನು. ದೊರೆಯು ಅವರಿಗೆ ಸಕಲ ಮರ್ಯಾದೆ ಮಾಡಿ ನಮಸ್ಕರಿಸಿದನು. ಅನಂತರ ಉಳಿದದ್ದು ಕುಡಿಯುವ ನೀರಷ್ಟೇ. ಅದು ಒಬ್ಬನಿಗೆ ಸಾಕಾಗುವಷ್ಟು ಮಾತ್ರ ಇತ್ತು. ದೊರೆ ರಂತಿದೇವನು ಆ ನೀರನ್ನು ಪಾನ ಮಾಡಬೇಕು ಎನ್ನುವಷ್ಟರಲ್ಲಿ ಚಂಡಾಲನೊಬ್ಬನು ಕಾಣಿಸಿಕೊಂಡನು. ಅವನು ಹೇಳಿದನು: ಹೇ ದೊರೆಯೇ, ನಾನು ನೀಚಕುಲದಲ್ಲಿ ಹುಟ್ಟಿದವನಾದರೂ ಕುಡಿಯಲು ನನಗೊಂದಿಷ್ಟು ನೀರನ್ನು ಕರುಣಿಸು. ದಣಿದ ಬಡ ಚಂಡಾಲನ ಕರುಣಾಜನಕ ಮಾತುಗಳನ್ನು ಕೇಳಿದ ರಂತಿದೇವನು ಕೆಳಗಿನ ಅಮೃತ ವಚನಗಳನ್ನು ಆಡಿದನು. ನ ಕಾಮಯೇಹಂ ಗತಿಮೀಶ್ವರಾತ್ ಪರಾಂ ಅಷ್ಟವೃದ್ಧಿಯುಕ್ತಂ ಅಪುನರ್ಭವಂ ವಾ ಆರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜಾಂ ಅಂತಸ್ಥಿತೋ ಯೇನ ಭವಂತ್ಯ ದುಃಖ. ನಾನು ಅಷ್ಟಾಂಗ ಯೋಗ ಸಿದ್ಧಿಗಾಗಿ ಅಥವಾ ಪುನಃ ಪುನಃ ಜನನ ಮರಣಗಳಿಂದ ವಿಮೋಚನೆಗಾಗಿ ದೇವೋತ್ತಮ ಪರಮಪುರುಷನನ್ನು ಪ್ರಾರ್ಥಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಮಧ್ಯೆ ಬದುಕಲು ಇಚ್ಛಿಸುತ್ತೇನೆ ಮತ್ತು ಅವರ ಪರವಾಗಿ ಅವರ ಸಕಲ ಸಂಕಷ್ಟಗಳನ್ನು ಅನುಭವಿಸಲು ಇಚ್ಛಿಸುತ್ತೇನೆ. ಹೀಗಾದರೂ ಅವರು ಸಕಲ ಸಂಕಷ್ಟಗಳಿಂದ ಪಾರಾದರೆ ಸಾಕು. ಮಹಾರಾಜ ರಂತಿದೇವನ ನುಡಿಗಳು ಅಮೃತ ಸದೃಶವಾಗಿರುತ್ತಿದ್ದವು. ಆದ್ದರಿಂದಲೇ ಕಷ್ಟ ಕ್ಲೇಶಗಳಿಗೆ ಒಳಗಾದವರಿಗೆ ಸೇವೆ ಸಲ್ಲಿಸುವುದರೊಂದಿಗೆ ತನ್ನ ಮೃದು ಮಧುರ ವಚನಗಳಿಂದಲೇ ಅದನ್ನು ಆಲಿಸಿದವರ ಪ್ರಾಣ ಉಳಿಸುವ ಸಾಮರ್ಥ್ಯ ಹೊಂದಿದ್ದನು. ವಾಸುದೇವದತ್ತ ಎಂಬ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಇದೇ ರೀತಿಯ ಮನವಿಯನ್ನು ಮಾಡಿದ್ದರು. ತಮ್ಮ ಸಮಕ್ಷಮದಲ್ಲಿ ಸಕಲ ಜೀವಿಗಳನ್ನು ವಿಮುಕ್ತಿಗೊಳಿಸುವಂತೆ ಅವರು ಪ್ರಾರ್ಥಿಸಿದ್ದರು. ಆ ಜೀವಿಗಳು ಮೋಕ್ಷಕ್ಕೆ ಅಪಾತ್ರರಾಗಿದ್ದರೆ ಅವರ ಸಕಲ ಪಾಪಕರ್ಮ ಫಲಗಳನ್ನು ವೈಯಕ್ತಿಕವಾಗಿ ತಾನು ಭರಿಸುವುದಾಗಿಯೂ ಭಗವಂತನು ಅವರನ್ನು ಪಾರು ಮಾಡಬೇಕೆಂದು ವಾಸುದೇವದತ್ತನು ಮನವಿ ಮಾಡಿದ್ದನು. ಪರದುಃಖ ದುಃಖಿ ಎಂದು ವರ್ಣಿಸಲಾದ ವೈಷ್ಣವನು ಬೇರೆಯವರ ಕಷ್ಟಗಳನ್ನು ಕಂಡು ಕ್ಷೋಭೆಗೊಳಗಾಗುತ್ತಾನೆ. ಹೀಗಾಗಿ ವೈಷ್ಣವನು ಮಾನವ ಸಮಾಜದ ನೈಜ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಬದುಕಲು ಹೋರಾಟ ನಡೆಸಿರುವ ಈ ಬಡ ಚಂಡಾಲನ ಪ್ರಾಣ ಉಳಿಸಲು ನೀರನ್ನು ನೀಡುತ್ತೇನೆ. ಆ ಮೂಲಕ ನಾನು ಹಸಿವೆ, ಬಾಯಾರಿಕೆ, ದಣಿವು, ದೇಹದ ನಡುಕ, ವ್ಯಾಕುಲತೆ, ಕಷ್ಟಕ್ಲೇಶಗಳು, ಮೋಹ ಮತ್ತು ಭ್ರಮೆಗಳಿಂದ ಮುಕ್ತನಾಗುತ್ತೇನೆ. ಹೀಗೆ ನುಡಿದ ದೊರೆ ರಂತಿದೇವನು ಸ್ವತಃ ಬಾಯಾರಿಕೆಯಿಂದ ಸಾಯುವ ಸ್ಥಿತಿಯಲ್ಲಿ ಇದ್ದರೂ ದೃಢ ಮನಸ್ಸಿನಿಂದ ತನ್ನ ಪಾಲಿನ ನೀರನ್ನು ಚಂಡಾಲನಿಗೆ ಕೊಟ್ಟನು. ಏಕೆಂದರೆ ಸ್ವಭಾವತಃ ರಾಜನು ಕರುಣಾಮಯಿಯೂ ಶಾಂತಚಿತ್ತನೂ ಆಗಿದ್ದನು. ಅವರವರ ಇಚ್ಛಾನುಸಾರ ಫಲಗಳನ್ನು ನೀಡುತ್ತಾ ಜನರ ಐಹಿಕ ಆಸೆ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸಬಲ್ಲ ಬ್ರಹ್ಮನೇ ಮೊದಲಾದ ದೇವತೆಗಳು ಆಗ ರಂತಿದೇವನ ಎದುರು ತಮ್ಮ ನೈಜ ಸ್ವರೂಪದಲ್ಲಿ ಕಾಣಿಸಿಕೊಂಡರು.
ಏಕೆಂದರೆ ಈ ದೇವತೆಗಳೇ ಬ್ರಾಹ್ಮಣ, ಶೂದ್ರ ಮತ್ತು ಚಂಡಾಲರಂತೆ ರಂತಿದೇವನ ಬಳಿ ಬೇಡಲು ಬಂದಿದ್ದರು. ದೊರೆ ರಂತಿದೇವನಿಗೆ ದೇವತೆಗಳಿಂದ ವರ ಪಡೆದು ಅನುಭವಿಸುವಂತಹ ಐಹಿಕ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ವಾಸ್ತವವಾಗಿ ಅವನು ಭಗವಾನ್ ಶ್ರೀವಿಷ್ಣು ದೇವೋತ್ತಮ ಪರಮಪುರುಷ ವಾಸುದೇವನಲ್ಲಿ ಅನುರಕ್ತನಾಗಿದ್ದರಿಂದ ಭಗವಾನ್ ವಿಷ್ಣುವಿನ ಪಾದಕಮಲಗಳಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ದೊರೆ ರಂತಿದೇವನು ಶುದ್ಧ ಭಕ್ತನಾಗಿದ್ದನು ಮತ್ತು ಸದಾಕಾಲ ಕೃಷ್ಣ ಪ್ರಜ್ಞೆಯಿಂದ ಕೂಡಿದ್ದು ಅವನು ಎಲ್ಲ ಬಗೆಯ ಐಹಿಕ ಆಸೆ ಆಕಾಂಕ್ಷೆಗಳಿಂದ ಮುಕ್ತನಾಗಿದ್ದನು. ಆದ್ದರಿಂದಲೇ ಭಗವಂತನ ಮಾಯಾಶಕ್ತಿಯ ಪ್ರದರ್ಶನ ಅವನ ಮುಂದೆ ಸಾಗಲಿಲ್ಲ. ತದ್ವಿರುದ್ಧವಾಗಿ ಮಾಯೆಯು ಅವನ ಪಾಲಿಗೆ ಕನಸಿನಂತೆ ಜಾರಿ ಹೋಯಿತು. ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ, ಯಹಾನ್ ಕೃಷ್ಣ ತಹಾನ್ನಾಹಿ ಮಾಯಾರ ಅಧಿಕಾರ. ಸೂರ್ಯ ಪ್ರಕಾಶದ ಎದುರು ಕತ್ತಲೆ ಇರಲು ಹೇಗೆ ಆಸ್ಪದ ಇಲ್ಲವೋ ಹಾಗೆಯೇ ಕೃಷ್ಣ ಪ್ರಜ್ಞಾವಂತನಲ್ಲಿ ಮಾಯೆ ಇರಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿರುವಂತೆ, ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. 3 ಐಹಿಕ ಪ್ರಕೃತಿ ಗುಣಗಳಿಂದ ಕೂಡಿದ ಈ ನನ್ನ ದೈವೀ ಶಕ್ತಿಯನ್ನು ದಾಟುವುದು ಬಲು ಕಷ್ಟ. ಆದರೆ ನನಗೆ ಶರಣಾಗತರಾದವರು ಅದನ್ನು ಸುಲಭವಾಗಿ ದಾಟಬಹುದು. ನಾವು ಮಾಯಾಶಕ್ತಿಯ ಪ್ರಭಾವದಿಂದ ಮುಕ್ತರಾಗಬೇಕಾದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಸದಾಕಾಲ ನಮ್ಮ ಹೃದಯಾಂತರಾಳದಲ್ಲಿ ಶ್ರೀಕೃಷ್ಣನನ್ನು ಪ್ರಧಾನವಾಗಿ ಪ್ರತಿಷ್ಠಾಪಿಸಿಕೊಳ್ಳಬೇಕು. ಜೀವಿಯು ಸದಾಕಾಲ ತನ್ನನ್ನು ಕುರಿತು ಚಿಂತನೆ ಮಾಡಬೇಕೆಂದು ಭಗವಂತನು ಭಗವದ್ಗೀತೆಯಲ್ಲಿ ಉಪದೇಶಿಸಿದ್ದಾನೆ. ಮನ್ಮನಾ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಹೀಗೆ ಸದಾಕಾಲ ಶ್ರೀಕೃಷ್ಣನ ಚಿಂತನೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹೊಂದುವ ಮೂಲಕ ನಾವು ಮಾಯಾಶಕ್ತಿಯನ್ನು ಜಯಿಸಬಹುದು. ಮಾಯಾಮೇತಾಂ ತರಂತಿತೆ. ರಂತಿದೇವನು ಕೃಷ್ಣ ಪ್ರಜ್ಞನಾದ್ದರಿಂದ ಅವನು ಮಾಯಾಶಕ್ತಿಯಿಂದ ಪ್ರಭಾವಿತನಾಗಿರಲಿಲ್ಲ. ಐಹಿಕ ಪ್ರಪಂಚದಲ್ಲಿ ಮನಸ್ಸು ಐಹಿಕ ಚಟುವಟಿಕೆಗಳಲ್ಲಿ ಮಗ್ನವಾಗಿರುತ್ತದೆ. ನಾವು ನಿದ್ರಿಸುತ್ತಿರುವಾಗ ಅನೇಕ ವಿರೋಧಾತ್ಮಕವಾದ ಅಸಂಬದ್ಧವಾದ ಚಟುವಟಿಕೆಗಳು ನಮ್ಮ ಕನಸಿನಲ್ಲಿ ಘಟಿಸುತ್ತವೆ. ನಾವು ಎಚ್ಚರಗೊಂಡಾಗ ಈ ಚಟುವಟಿಕೆಗಳು ತಾನೇ ತಾನಾಗಿ ಚಿತ್ತದಲ್ಲಿ ವಿಲೀನಗೊಳ್ಳುತ್ತವೆ. ಅಂತೆಯೇ ನಾವು ಐಹಿಕ ಶಕ್ತಿಯ ಪ್ರಭಾವದಲ್ಲಿ ಇರುವವರೆಗೆ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುತ್ತೇವೆ. ಆದರೆ ನಾವು ಕೃಷ್ಣ ಪ್ರಜ್ಞೆ ಹೊಂದಿದ ಕೂಡಲೇ ಈ ಸ್ವಪ್ನ ಸದೃಶ ಯೋಜನೆಗಳು ತಂತಾನಾಗಿಯೇ ಕಣ್ಮರೆಯಾಗುತ್ತವೆ. ದೊರೆ ರಂತಿದೇವನ ತತ್ವಗಳನ್ನು ಅನುಸರಿಸುವವರೆಲ್ಲರೂ ಸಂಪೂರ್ಣವಾಗಿ ಅವನ ದಯೆಗೆ ಪಾತ್ರರಾದರು, ಶುದ್ಧ ಭಕ್ತರಾದರು ಮತ್ತು ದೇವೋತ್ತಮ ಪರಮಪುರುಷ ನಾರಾಯಣನಲ್ಲಿ ಅನುರಕ್ತರಾದರು. ಹೀಗೆ ಅವರೆಲ್ಲ ಶ್ರೇಷ್ಠ ಯೋಗಿಗಳಾದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಿಳಿಸಿರುವಂತೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋಮತಃ. ಸಕಲ ಯೋಗಿಗಳಲ್ಲಿ ಮಹಾಶ್ರದ್ಧೆಯಿಂದ ನನ್ನನ್ನು ಅನುಸರಿಸುವವನು, ನನ್ನನ್ನು ದಿವ್ಯ ಪ್ರೇಮ ಸೇವೆಯಿಂದ ಪೂಜಿಸುವವನು ಸದಾ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಕೂಡಿರುತ್ತಾನೆ. ಅಂತಹವನು ಸರ್ವಶ್ರೇಷ್ಠನು. ಹೃದಯಾಂತರಾಳದಿಂದ ಸತತವಾಗಿ ದೇವೋತ್ತಮ ಪರಮಪುರುಷನ ಬಗ್ಗೆ ಚಿಂತನೆ ಮಾಡುವವರೇ ಶ್ರೇಷ್ಠ ಯೋಗಿಗಳು. ರಂತಿದೇವನು ದೊರೆಯಾದ್ದರಿಂದ, ರಾಜ್ಯದ ಪ್ರಧಾನ ಆಡಳಿತ ನಿರ್ವಾಹಕನಾದ್ದರಿಂದ, ದೊರೆಯ ದಿವ್ಯ ಸಾಹಚರ್ಯದಿಂದಾಗಿ ರಾಜ್ಯದ ಎಲ್ಲ ನಿವಾಸಿಗಳು ದೇವೋತ್ತಮ ಪರಮಪುರುಷನ ಭಕ್ತರಾದರು. ಇದು ಪರಿಶುದ್ಧ ಭಕ್ತನೊಬ್ಬನ ಪ್ರಭಾವ. ಒಬ್ಬ ಪರಿಶುದ್ಧ ಭಕ್ತನಿದ್ದಲ್ಲಿ ಅವನ ಸಾಹಚರ್ಯ ನೂರಾರು ಸಾವಿರಾರು ಪರಿಶುದ್ಧ ಭಕ್ತರನ್ನು ಸೃಷ್ಟಿಸಬಲ್ಲದು. ರಂತಿದೇವನ ಅಧಿಕಾರಿಗಳು, ಮಿತ್ರರು, ಬಂಧುಗಳು ಮತ್ತು ಪ್ರಜೆಗಳು ಇವರೆಲ್ಲರೂ ರಂತಿದೇವನ ಸಾಹಚರ್ಯದಿಂದಾಗಿ ಪ್ರಥಮ ದರ್ಜೆಯ ವೈಷ್ಣವರಾದರೆಂಬುದನ್ನು ಸೂಚಿಸುತ್ತದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಇಲ್ಲಿ ರಂತಿದೇವನನ್ನು ಪ್ರಥಮ ದರ್ಜೆಯ ಭಕ್ತ ಅಥವಾ ಮಹಾಭಾಗವತನೆಂದು ದೃಢೀಕರಿಸಲಾಗಿದೆ. ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೆ. ಜೀವಿಯು ಮಹಾತ್ಮರ ಸೇವೆ ಮಾಡಬೇಕು. ಆಗ ತಾನೇ ತಾನಾಗಿ ಮೋಕ್ಷದ ಗುರಿಯನ್ನು ಸಾಧಿಸುವನು. ಜೀವಿಯು ಸ್ವಪ್ರಯತ್ನದಿಂದಾಗಿ ಮುಕ್ತಿ ಪಡೆಯಲಾರನು. ಆದರೆ ಪರಿಶುದ್ಧ ವೈಷ್ಣವನ ಅಧೀನನಾದಲ್ಲಿ ಆಗ ಅವನಿಗೆ ಮೋಕ್ಷದ ಬಾಗಿಲು ತೆರೆದುಕೊಳ್ಳುತ್ತದೆ. ಶುಕಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಪರೀಕ್ಷಿತ ಮಹಾರಾಜನಿಗೆ ಅಜಮೀಢನ ವಂಶಸ್ಥರ ಕುರಿತಾಗಿ ತಿಳಿಸುತ್ತಾನೆ. ದೇವಾಪಿ, ಶಂತನು ಮತ್ತು ಬಾಹ್ಲೀಕ ಪ್ರತೀಪನ ಪುತ್ರರು. ದೇವಾಪಿಯು ವಾನಪ್ರಸ್ಥಾಶ್ರಮ ಸ್ವೀಕರಿಸಿದಾಗ ಅವನ ಕಿರಿಯ ಸಹೋದರ ಶಂತನು ದೊರೆಯ ಪಟ್ಟಕ್ಕೇರಿದನು. ಶಂತನು ಕಿರಿಯ ಸಹೋದರನಾದರೂ ಅವನಿಗೆ ಪಟ್ಟಾಭಿಷೇಕ ಮಾಡಿಕೊಳ್ಳುವ ಅರ್ಹತೆ ಇರಲಿಲ್ಲ. ಏಕೆಂದರೆ ಅವನು ತನ್ನ ಹಿರಿಯಣ್ಣನನ್ನು ಕಡೆಗಾಣಿಸಿದ್ದನು. ಪರಿಣಾಮವಾಗಿ 12 ವರ್ಷಗಳ ಕಾಲ ಮಳೆಯಾಗಲಿಲ್ಲ. ಬ್ರಾಹ್ಮಣರ ಬುದ್ಧಿಮಾತಿನಂತೆ ಶಂತನು ದೇವಾಪಿಗೆ ರಾಜ್ಯಭಾರವನ್ನು ಹಿಂದಿರುಗಿಸಲು ಸಿದ್ಧನಾಗಿದ್ದನು.
ಆದರೆ ಶಂತನುವಿನ ಆಪ್ತ ಸಚಿವನ ಒಳಸಂಚಿನಿಂದಾಗಿ ದೇವಾಪಿ ದೊರೆಯಾಗಲು ಅಸಮರ್ಥನಾದನು. ಆದ್ದರಿಂದ ಶಂತನು ಪುನಃ ರಾಜ್ಯಭಾರ ವಹಿಸಿಕೊಂಡನು. ಚಂದ್ರವಂಶದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.